ಮಾನ್ಯ ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ. ಆ 5 ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು. ಆದ್ರೆ ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಗ್ಯಾರಂಟಿ ಯೋಜನೆ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ. ನೀವು ರಾಜ್ಯಪಾಲರ ಭಾಷಣದಲ್ಲಿ 90,000 ಕೋಟಿ ರೂಪಾಯಿಯನ್ನ ಇದಕ್ಕೆ ನಾವು ವಹಿಸಿದ್ದೇವೆ, 1.25 ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದನ್ನೆಲ್ಲದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಆಡಳಿತ ಯಂತ್ರ ಹೆಂಗಿದೆ ಅನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ 5-6 ತಿಂಗಳಿಂದ ಬರಲೇ ಇಲ್ಲ. ಯಾಕೆ 5-6 ತಿಂಗಳಿಂದ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ, ಗೃಹಲಕ್ಷ್ಮಿ 4-5 ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ, ನನಗೆ ಹುಷಾರಿರ್ಲಿಲ್ಲ, ನನಗೆ ಆರೋಗ್ಯ ಸರಿಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ. ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ, ಇವ್ರ ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಮನೆ ಸುಳಿಯಲ್ಲ. ಈಗ ಮಾತಾಡೋ ಆಯ್ತು. ನಾವೇನು ಮಾಡಲ್ಲ, 2 ನಿಮಿಷ ಸುಲಿಗೆ ಕೊಟ್ರೆ ನೀವು ಮಾತಾಡಿ. ಆಮೇಲೆ ಸುಲಿಗೆ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ, ನಮ್ಮಲ್ಲಿ 1 ನಿಮಿಷ ನೋಡಿ, ನಾನು ಶಾಸಕದೇನೆ. ಬೆಳಗ್ಗೆ ತಾವ ಹೇಳಿರಿ, ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ ಈಗ 1 ನಿಮಿಷ ಮಾತಾಡ್ದೆ ನೀವೇ ಮಾತಾಡ್ತೀವಿ. ಸುಮ್ಮನೆ ಕೂತ್ಕೊಂಡಿದ್ದಾರೆ ಬೇಗ ಸರ್. ಹೇಳ್ಬೇಡ ಅಂತೀರ, ಅವ್ರು ಕೂತ್ಕೊಂಡಿದ್ದಾರೆ, ಮಾತಾಡುವ ಅವರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಈ ನಡುವೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆತರ ಮಾತಾಡೋದ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನ ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದ್ ತಪ್ಪು ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ, ಆಡಳಿತದ ವ್ಯವಸ್ಥೆನಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ, ಯಾರಿಗೋ ಮೈಕೈ ನೋವಾಗಿದೆ, ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ. ನಾವು ಬಜೆಟ್ ಅನ್ನ ಪಾಸ್ ಮಾಡಿ ಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ. ಅದನ್ನ ಮಾಡ್ಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ.